ಮಾಡೋದವ್ರ ಕೆಲಸ ಇದು ಪೂಜಾರಪ್ಪ ಇರಲ್ವ ಕೊಟ್ಟು ಎಲ್ಲ ಪೂಜಾರಪ್ಪ ಮಾಡ್ತಾನಲ್ಲ ಊರಾಗ ನಾವೆಲ್ಲ ಹಿಂಗೆ ಪೂಜೆಗೆ ಹೋಗ್ತೇವೆ ಬರ್ರಿ ಅಂತ ಊರಾಗ ನಾವು ಕರಿಬೋದು ನಾವೆಲ್ಲ ಮನೆಗೆ ಹೋದ್ಮೇಲೆ ನಾವು ಮಾಡೋದು ಎಷ್ಟು ಜನ ಉಚ್ಚೋದನಹಳ್ಳಿ ಗ್ರಾಮದಲ್ಲಿ ಸಲ್ಲಾಪುರಮ್ಮ ದೇವಸ್ಥಾನ ಪ್ರತಿಷ್ಠಾಪನೆಯ ವೇಳೆ ದಲಿತರಿಂದಲೇ ನಿರ್ಬಂಧ. ಗೌರಿಬಿದನೂರು ತಾಲೂಕಿನ ಉಚ್ಚೋದನಹಳ್ಳಿ ಗ್ರಾಮದಲ್ಲಿ 8 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದು ದೇವಸ್ಥಾನವನ್ನ ಎಲ್ಲ ಜನಾಂಗದವರು ಚಂದ ಹಾಕಿಕೊಂಡು ದೇವಸ್ಥಾನ ಕೊಟ್ಟಿದ್ದು ಭಾನುವಾರದಂದು ಪ್ರತಿಷ್ಠಾಪನಾ ಮಹೋತ್ಸವ ಹಮ್ಮಿಕೊಂಡಿದ್ದು ಹಬ್ಬದ ವಾತಾವರಣ ಗ್ರಾಮದಲ್ಲಿ ನಿರ್ಮಾಣವಾಗಿತ್ತು. ಆದರೆ ದೇವಸ್ಥಾನಕ್ಕೆ ದಲಿತರನ್ನ ಪ್ರವೇಶ ಮಾಡುತ್ತಿಲ್ಲ ಎಂಬ ವಿಚಾರಕ್ಕೆ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ ದಲಿತ ಸಮುದಾಯದವರು ಪೊಲೀಸರ ಭದ್ರತೆಯೊಳಗೆ ದೇವಸ್ಥಾನ ಪ್ರವೇಶ ಮಾಡಿದ್ದು ಗ್ರಾಮಸ್ಥರಿಗೆ ಅಸಮಾಧಾನ ಉಂಟು ಮಾಡಿತು. ದೇವಸ್ಥಾನ ಪ್ರವೇಶಕ್ಕೆ ಎಲ್ಲ ಜಾತಿ ಜನಾಂಗದವರಿಗೂ ಇದೆ, ಅದನ್ನ ಗ್ರಾಮಸ್ಥರು ಸ್ವೀಕಾರ ಮಾಡಿದ್ದಾರೆ. ಆದರೆ ಏಕಾಏಕಿ ಕೆಲ ದಲಿತ ಜನಾಂಗದ ವ್ಯಕ್ತಿಗಳು ಗರ್ಭಗುಡಿಗೆ ಪ್ರವೇಶ ಮಾಡಿ ಸೊಲ್ಲಾಪುರಮ್ಮ ದೇವಿಗೆ ಸ್ವತಃ ಅವರೇ ನೀರಿನ ಅಭಿಷೇಕ ಮತ್ತು ಹಣೆಗೆ ತಿಲಕವಿಟ್ಟು ಬಂದಿದ್ದಾರೆ ಎಂಬುದು ಗ್ರಾಮಸ್ಥರ ಆರೋಪವಾಗಿದೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಗ್ರಾಮದಲ್ಲಿ ಸೋಮವಾರದಂದು ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿದ್ದು ಸೋಮವಾರದ ದಿನ ಶಾಂತಿ ಸಭೆ ನಡೆಸಲಾಯಿತು. ಸಭೆಯಲ್ಲಿ ಎಲ್ಲ ಜನಾಂಗದವರನ್ನ ಕರೆಸಿ ಕಾನೂನಿನ ಅರಿವು ಮೂಡಿಸಲಾಯಿತು. ಆದರೆ ಗರ್ಭಗುಡಿ ಪ್ರವೇಶ ಮಾಡಿದವರಿಗೆ ಏನು ಶಿಕ್ಷೆ ನೀಡುತ್ತಾರೆ ಎಂಬುದು ಗ್ರಾಮಸ್ಥರ ಮಾತಾಗಿದೆ. ಶಾಂತಿ ಸಭೆಯಲ್ಲಿ ಡಿವೈಎಸ್ಪಿ ಪ್ರಕಾಶ್, ತಹಶೀಲ್ದಾರ್ ಅರವಿಂದ್, ತಾಲೂಕು ಪಂಚಾಯಿತಿ ಇಒ ಹೊನ್ನಯ್ಯ, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಚಿನ್ನಪ್ಪ, ವೃತ್ತ ನಿರೀಕ್ಷಕ ಅಂಜನ್ ಕುಮಾರ್, ಗ್ರಾಮಾಂತರ ಠಾಣೆಯ ಪಿಎಸ್ಐ ರಮೇಶ್ ಗುಗ್ಗರಿ ಸೇರಿದಂತೆ ಮುಂತಾದವರು ಹಾಜರಿದ್ದರು. ನಮ್ಮ ಇಲಾಖೆಯವ್ರನ್ನ ಜೊತೆಗೆ ಇಟ್ಕೊಂಡ್ ಬಂದ್ರು ಸ್ವಲ್ಪ ಬೇಜಾರಾಯ್ತು ಸರ್. ಊರನ್ನು ಬಿಟ್ಟು ಅಂದ್ರೆ ಇಲಾಖೆಯವ್ರು ಇರ್ಬೇಕು, ನಾನು ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ನಮ್ಗೆ ಯಾರಿಗೂ ಗಮನಕ್ಕೆ ತರಲಿಲ್ಲ. ಸಿಬ್ಬಂದಿ ಕರ್ಕೊಂಡ್ಬಂದು ಒಳಗಡೆ ಬರುವಂತದ್ದು ಹೇಳಿತ್ತು ಸರ್. ಒಂದು ಇಂಟಿಮೇಷನ್ ಸಮೇತ ಕೊಡಿಲ್ಲ ಸರ್ ನಮ್ಗೆ. ಸಡನ್ ಆಗಿ ಪೊಲೀಸರು ಬಂದ್ರು, ನುಗ್ಗಿದ್ರು, ಹೋದ್ರು. ನಾವೆಲ್ಲ ಊಟದ ವ್ಯವಸ್ಥೆ ಈ ಕಡೆ ನೋಡ್ಕೊಂತಿದ್ವಿ. ಸಡನ್ ಆಗಿ ಬಂದ್ರು, ಹೋದ್ರು. ಅವರು 5 ನಿಮಿಷ ಇರಲಿಲ್ಲ ಗುಡಿಯಲ್ಲಿ. ಸಾಹೇಬ್ರು ಪಾಪ ಕಂಟ್ರೋಲ್ ಮಾಡಿದ್ರು, ಜಗಳ ಮಾಡ್ಕೊಬೇಡ್ರಪ್ಪ ಮಾತಾಡೋಣ ಅಂತ ಸಾಹೇಬ್ರು ಕಂಟ್ರೋಲ್ ಮಾಡಿದ್ರು. ಬಟ್ ಯಾರು ಕೇಳೋದಿಷ್ಟ, ಯಾಕಂದ್ರೆ ಆ ಟೈಮ್ ಮುಖ್ಯಸ್ಥರುಗಳು ಏನಿದ್ರಿ ಅಥವಾ ಲೀಡರ್ಸ್ ಇದ್ರಿ ಅಥವಾ ಜನ ಏನಿದ್ರಿ ಎಲ್ಲರೂ ಕೂತ್ಕೊಳ್ಳಿ, ಅರ್ಥ ಆಯ್ತಾ? ನಮ್ಮವರು ಕೂಡ ಬೇಕಾದ್ರೆ ನಿಮ್ಮ ಜೊತೆಗೆ ಜಾಯಿನ್ ಆಗ್ತಾರೆ. ನೀವು ಪ್ರಬುದ್ಧವಾಗಿ ಒಂದು ವಿವೇಚನೆ ಇಟ್ಕೊಂಡು ಜೊತೆ ಕೂತ್ಕೊಂಡು, ಅರ್ಥ ಆಯ್ತಾ, ಮಾತಾಡ್ಕೊಂಡು ಅದೇನಿದೆ ಬಗೆಹರಿಸ್ಕೊಂಡು ನಡೀರಿ ಮುಂದಿನ ಹೇಳ್ತಾ ಇರೋದು, ಅರ್ಥ ಆಯ್ತಾ? ಆದರೆ ಯಾರಿಗೇ ಕೂಡ ಇಂಥ ಸಮಯದಲ್ಲಿ ಇಂಥ ಸಂದರ್ಭದಲ್ಲಿ ಗರ್ಭಗುಡಿಯಿಂದ ಹೊರತುಪಡಿಸಿ ಹೇಳ್ತಾ ಇದ್ದೀನಿ ನಾನು, ಆ ಪ್ರಾಂಗಣ ಈ ಪ್ರಾಂಗಣ ಶೆಡ್ಡು ಗಿಡ್ಡು ಇದೆಲ್ಲ ಪ್ರಶ್ನೆ ಇಲ್ಲ. ಎಲ್ಲ ಕಡೆ ಕೂಡ ದೇವಸ್ಥಾನದಲ್ಲಿ ಪ್ರವೇಶಕ್ಕೆ ನಿರ್ಬಂಧ ಹೇರುವಂತಿಲ್ಲ. ನಿರ್ಬಂಧ ಹೇರಿದರೆ ನಿರಾಕರಿಸಿದರೆ ಅದು ಕಾನೂನು ಪ್ರಕಾರ ಅಪರಾಧ ಆಗ್ತದೆ, ಅರ್ಥ ಆಯ್ತಾ? ಇನ್ನು ಮುಂದಿನ ಏನು ಹೇಳ್ತಾ ಇದ್ದೀನಿ ಅಂದರೆ, ತಾವುಗಳು ದಯವಿಟ್ಟು ಕೂತ್ಕೊಂಡ್ಬಿಟ್ಟು ಮೊದಲಿಂದ ಚೆನ್ನಾಗಿ ನಡ್ಕೊಂಡು ಬಂದಿದೆ, ನಡೆದಿದ್ದೀರಿ, ಒಳ್ಳೆ ದೇವಸ್ಥಾನ ಆಗಿದೆ. ಆ ದೇವಿ ಆಶೀರ್ವಾದ ಬೇಕು ಅಂತಂದ್ರೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಮುಂದೆನೂ ಇರಿ. ನಾವು ಕೂಡ ನಿಮ್ಮ ಜೊತೆಗಿದ್ದೀವಿ. ನಾವು ಎಷ್ಟೆಷ್ಟು ವರ್ಷ ಇರ್ತೀವಿ ಅಷ್ಟು ವರ್ಷ ನಿಮ್ಮ ಜೊತೆಗಿರ್ತೀವಿ. ಆದರೆ ದಿನ ಬೆಳಗ್ಗೆ ಎದ್ರೆ ಬಾಗಿಲು ತೆಗೆದ ತಕ್ಷಣ ಒಬ್ಬರ ಮುಖ ಒಬ್ರು ನೀವು ನೋಡ್ಬೇಕಲ್ಲ, ಅದಕ್ಕೆ ನೋಡೋ ರೀತಿಲಿ ಇಟ್ಕೊಳ್ಳಿ. ಮುಖ ತಿರ್ಸ್ಕೊಂಡು ಹೋಗೋಂಥ ರೀತಿಲಿ ಇಟ್ಕೋಬೇಡಿ.